ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಡ್ರಿ. ಇವತ್ತು ನಾನು ಮನೆಯಲ್ಲಿ ದೋಸೆ ಮಾಡಿದೆ, ಮಸಾಲೆ ದೋಸೆ. ಬಟ್ ಮಕ್ಕಳು ಮಸಾಲೆ ದೋಸೆ ತಿನ್ನೋದಿಲ್ಲ ಅಂತ ಅವರಿಗೆ ಸಾಫ್ಟ್ ಮತ್ತಂದ್ರೆ ಪ್ಲೇನ್ ದೋಸೆ ಮಾಡಿದೆ. ಅವರಿಗೆ ಆಚೆ ಕರ್ಕೊಂಡು ಹೋಗಿ ನಾನು ದೋಸೆ ತಿನ್ನಿಸ್ತಾ ಇದ್ದೆ. ಯಾಕಂದ್ರೆ ಅವರು ಮನೆಯಲ್ಲಿ ದೋಸೆ ಕುಂತು ತಿನ್ನೋದಿಲ್ಲ, ಅವರಿಗೆ ಆಚೆ ನೋಡ್ಕೊಂಡು ತಿನ್ನೋ ಅಭ್ಯಾಸ ಇದೆ. ಅವರು ಕೂಡ ಮಲ್ಕೊಂಡಿದ್ದಾರೆ, ಯಾಕಂದ್ರೆ ಬೇಗನೆ ಎದ್ದಿರ್ತಾರೆ ಅವರು ನನ್ಗೂಡನೆ. ಇವಾಗ ಅವರು ಮಲ್ಕೊಂಡಿದ್ದಾರೆ. ಇವಾಗ ನನಗೆ ಟೈಮ್ ಆಗಿದೆ ದೋಸೆ ಮಾಡೋದು. ಇವಾಗ 11 ಗಂಟೆ ಆಗಿದೆ. ನಾನು ನನ್ನ ಸಲುವಾಗಿ ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ. ನಾನು ದೋಸೆ ಹೆಂಗ್ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ. ತಪ್ಪಾಗಿದ್ರೆ ಹೇಳಿ. ಬಟ್ ಎಲ್ಲರೂ ದೋಸೆ ಮಾಡೋ ಸ್ಟೈಲ್ ಬೇರೆನೇ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅವ್ರವ್ರ ಇಷ್ಟ ಬಂದಂಗೆ ಹಾಕೊಂಡು ದೋಸೆ ಮಾಡ್ತಾರೆ. ಅಂದ್ರೆ ಚಟ್ನಿ ಇಲ್ಲ ಅಂದ್ರೆ ಡಿಫ್ರೆಂಟ್ ಸ್ಟೈಲ್ ಆಫ್ ಬಾಜಿ ಎಲ್ಲಾನು ಇರುತ್ತೆ. ನಾನು ಹೆಂಗ್ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬರೋಣ. ನೀವು ಹೆಂಗ್ ಮಾಡ್ತೀರಿ ದೋಸೆ, ನಿಮ್ಗೆ ಹೆಂಗ್ ಸ್ಟೈಲ್ ಇದೆ ಅಂತ ನಾನು ಕಮೆಂಟ್ಸ್ ಮಾಡ್ಬೋದು. ಮತ್ತಂದ್ರೆ ಚಾನಲಲ್ಲಿ ಯಾರು ನೀವು ಇದ್ದೀರಾ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಮತ್ತಂದ್ರೆ ಬೆಲ್ ಬಟನ್ ಆನ್ ಮಾಡಿ, ಯಾಕಂದ್ರೆ ನನ್ನ ಲಾಗ್ದು ಫ್ಯಾಷನ್ ಎಲ್ಲಷ್ಟು ನೋಟಿಫಿಕೇಶನ್ ಸಿಗುತ್ತೆ. ಸೊ ನೀವು ಬೇಗ ನೋಡ್ಬೋದು. ಇದು ಏನಿದೆ ಅಂತ ಅನ್ಕೊಂಡಿರ್ಬೇಕು. ಇದು ಗನ್ ಪೌಡರ್ ಇದೆ, ತುಂಬಾನೇ ದಪ್ಪ ಆಗಿದೆ. ಅಂದ್ರೆ ಇದು ಅದಕ್ಕೆ ನಾನು ಇಂಚೂರು ಸಣ್ಣ ಮಾಡೋದಿತ್ತು, ಬಟ್ ನನಗೆ ಈ ಥರನೇ ಇಷ್ಟ. ಇವಾಗ ನಾನು ಎಣ್ಣೆ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ದೋಸೆ ಯಾರಿಗೆ ಇಷ್ಟ ಫ್ರೆಂಡ್ಸ್ ನನಗೆ ಕಮೆಂಟ್ಸ್ ಮಾಡಿ. ನನಗೆ ಮಾತ್ರ ದೋಸೆ ತುಂಬ ಇಷ್ಟ, ಇಡ್ಲಿಕ್ಕಿನ್ನೂ ದೋಸೆ ತುಂಬ ಇಷ್ಟ. ಇಡ್ಲಿ ಜಾಸ್ತಿ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ನನಗೆ. ಮನೇಲಿ ನನಗೆ ಮತ್ತಂದರೆ ಚಿನ್ನುಗೆ ತುಂಬ ದೋಸೆ ಇಷ್ಟ. ಅರವಿಗೆ ಮಾತ್ರ ದೋಸೆ ಜಾಸ್ತಿ ಇಷ್ಟ ಆಗೋದಿಲ್ಲ, ಆಕೆ ಇಡ್ಲಿನೇ ಜಾಸ್ತಿ ತಿನ್ನೋದು. ನೋಡ್ರಿ, ಈ ಥರ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಎಣ್ಣೆಯಲ್ಲಿ ಬೈತಾ ಇದೆ ಅನ್ಬೋದು. ಇವಾಗ ನಾನು ನೀವು ಹೋಟೆಲಲ್ಲಿ ಏನಿರುತ್ತೆ ಅಲ್ವಾ, ಅದು ಆಲೂಗಡ್ಡೆ ಸಬ್ಜಿ ಇರುತ್ತಲ್ಲ, ಅದು ಮಿಡಲಲ್ಲಿ ಹಚ್ತಾರೆ. ನಾನು ಮಾತ್ರ ಹಾಗೆ ತಿನ್ನೋದಿಲ್ಲ. ನಾನು ಮನೇಲಿ ದೋಸೆ ಅಂದರೆ ಮಸಾಲೆ ದೋಸೆ ಮಾಡ್ರೆ ಈ ಥರನೇ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ. ಇದು ಆಲೂಗಡ್ಡೆ ಪಲ್ಯ ಇರುತ್ತೆ ಅಲ್ಲ, ಎಲ್ಲ ದೋಸೆ ಕಡೆ ಸ್ಪ್ರೆಡ್ ಮಾಡ್ತೀನಿ. ಸ್ಪ್ರೆಡ್ ಮಾಡಿ ಚೆನ್ನಾಗಿ ಅದಕ್ಕೆ ಚೆನ್ನಾಗಿ ಇನ್ನೊಂದ್ಸಲ ಫ್ರೈ ಮಾಡಿ ತಿಂತೀನಿ ಫ್ರೆಂಡ್ಸ್. ತುಂಬ ಟೇಸ್ಟಿ ಆಗ್ತಿದೆ. ನೀವು ಮನೇಲಿ ಸಾಂಬಾರ ಚಟ್ನಿ ಮಾಡಿದರೆ ಅದ್ರ ಕೂಡ ಈ ಥರ ದೋಸೆ ಮಾಡ್ಕೊಂಡು ತಿನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಕೂಡ ಇರುತ್ತೆ. ಒಂದು ಡಿಫ್ರೆಂಟ್ ನ್ಯೂ ಸ್ಟೈಲ್ ಅಂದ್ಕೊಂಡು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತಂದರೆ ದೋಸೆ ಹೆಂಗಿತ್ತು ಅಂತ ನನಗೆ ಒಂದ್ಸಲ ಕಮೆಂಟ್ ಮಾಡಿ. ಈ ಥರ ನಾನು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿದ್ದೀನಿ. ಇನ್ನೊಂದು 2 ಮಿನಿಟ್ಸ್ ನಾನು ಅದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ನಾನು ದೋಸೆ ಪಲ್ಟಿ ಮಾಡೋ ಸಂಬಂಧ ಎಲ್ಲ ಕಡೆ ಚಮಚ ನಾನು ಸೈಡಾಗಿ ತೆಗಿತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನೀವು ನೋಡಿ ಫ್ರೆಂಡ್ಸ್, ಟೆಕ್ಸ್ಚರ್ ಮತ್ತಂದರೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ಈ ಥರ ನಾನು ಎಲ್ಲ ಕಡೆಯಿಂದ ಚಮಚಲ್ಲೇ ನಾನು ತೆಗಿತಾ ಇದ್ದೀನಿ ಎಲ್ಲ, ಯಾಕೆಂದರೆ ಒಂದೊಂದು ಕಡೆ ಹತ್ಕೊಂಡಿರುತ್ತೆ. ಸೊ ಈ ಥರ ಎಲ್ಲ ಕಡೆ ತೆಗೆದು ನಾನು ಪಲ್ಟಿ ಮಾಡ್ತೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಇಷ್ಟೊಂದು ಕ್ರಿಸ್ಪಿ ಮತ್ತಂದರೆ ಒಳಗೆ ತುಂಬ ಸಾಫ್ಟ್ ಆಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ನನಗಂತರ ಈ ಥರ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ಮೈ ಫೇವ್ರೇಟ್ ಅನ್ಬೋದು. ನೀವು ತಿಂದು ನೋಡಿ, ಕ್ಯಾ ಬಾತೆ ಅಂತೀರಾ. ಈ ಫಸ್ಟ್ ದೋಸೆ ನಾನು ಮಾಡಿದ್ದೀನಿ ನನ್ನ ಸಲುವಾಗಿ. ಇವಾಗ ಸೆಕೆಂಡ್ ದೋಸೆ ಏನಂದರೆ ನಾನು ನನ್ನ ಸಲುವಾಗಿ ಸೆಟ್ ದೋಸೆ ಮಾಡ್ಕೊತಾ ಇದ್ದೀನಿ. ಇದೇ ಬೆಟರಲ್ಲಿ ನಾನು ಸೆಟ್ ದೋಸೆ ಹಾಕ್ತಾ ಇದ್ದೀನಿ. ಯಾಕಂದರೆ ಫ್ರೆಂಡ್ಸ್ ಪ್ಯಾನ್ ತುಂಬ ಹಾಟ್ ಆಗಿದೆ. ಸೊ ಸೆಟ್ ದೋಸೆ ಆರಾಮಾಗಿ ಆಗುತ್ತೆ. ಸೆಟ್ ದೋಸೆ ಮಾಡಬೇಕಂದ್ರೆ ಪ್ಯಾನ್ ಹಾಟಾಗೇ ಇರಬೇಕು, ಅಂದರೆ ಚೆನ್ನಾಗೇ ಬರುತ್ತೆ. ಇದಕ್ಕೆ ಜಾಸ್ತಿ ಸ್ಪ್ರೆಡ್ ಮಾಡೋದಿಲ್ಲ ಬೆಟರ್, ಯಾಕಂದರೆ ಸೆಟ್ ದೋಸೆ ತುಂಬ ದಪ್ಪ ಇರುತ್ತೆ. ಅದರಲ್ಲಿ ನೀವು ಕ್ಯಾರೆಟ್ಸ್ ಹೆಚ್ಚಿ ಹಾಕ್ಬೋದು. ನಾನು ಕ್ಯಾರೆಟ್ ಹಾಕ್ತಾ ಇಲ್ಲ, ನಾನು ಜಸ್ಟ್ ಗನ್ ಪೌಡರೇ ಹಾಕ್ತಾ ಇದ್ದೀನಿ. ಅದು ಕೂಡ ನಾನು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದ್ದೀನಿ. ನೋಡಿ ಈ ಥರ. ಈ ಲಾಗಲ್ಲಿ ನಾನು ಮಸಾಲೆ ದೋಸೆ ಮತ್ತಂದರೆ ಸೆಟ್ ದೋಸೆ ಎರಡು ಕವರ್ ಮಾಡಿದ್ದೀನಿ. ನಿಮಗೆ ಬೆಟರ್ ಈ ಥರ ಬೇಕಾಗಿದ್ರೆ ಸಾಫ್ಟ್ ಮತ್ತು ಸೂಪ್ತಾಗೆ. ಸೊ ನನ್ನ ಕಮೆಂಟ್ಸ್ ಮಾಡಿ. ಸ್ಮೂತ್ ಮತ್ತು ಸಾಫ್ಟ್ ತುಂಬ ಕ್ರಿಸ್ಪಿಯಾಗಿರುತ್ತೆ. ಈ ಥರ ನೀವು ಬೆಟರ್ ಮಾಡ್ಬೋದು ಮನೆಯಲ್ಲಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಈ ಥರ ಆಗುತ್ತೆ ಫ್ರೆಂಡ್ಸ್. ಇವಾಗ ಪಲ್ಟಿ ಮಾಡೋಣ, ಯಾಕಂದರೆ ಸೆಟ್ ದೋಸೆ ಎರಡು ಕಡೆಯಿಂದ ಬೈದ್ರೆ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಮ್ಯಾಗೆ ನೋಡ್ತಾ ಇದ್ದೀರಾ ಎಷ್ಟೊಂದು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ. ತೂತಾಗೆ ಚೆನ್ನಾಗಿ ಆಗಿದೆ ಸೆಟ್ ದೋಸೆ. ನೀವು ಕೂಡ
ಈ ಥರ ಮಾಡ್ತಿರ್ಬೋದು, ಯಾಕಂದರೆ ತುಂಬ ಈಸಿ ಇರುತ್ತೆ ಅಲ್ವಾ. ನನಗೆ ಸೆಟ್ ದೋಸೆ ಮತ್ತಂದರೆ ಮಸಾಲೆ ದೋಸೆ ತುಂಬ ಇಷ್ಟ. ಸೊ ನನ್ನ ಸಲುವಾಗಿ ನಾನು ಇದೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಇವತ್ತು. ಇದು ಕೂಡ ಕಂಪ್ಲೀಟ್ ಆಗಿದೆ. ಬನ್ನಿ ಇವಾಗ ಸೆಕೆಂಡ್ ಕೆಲಸ ಇದೆ. ತುಂಬಾ ಇವತ್ತು ಮನೆಯಲ್ಲಿ ಕೆಲಸ ಇದೆ, ಯಾಕಂದರೆ ಮನೆ ಕ್ಲೀನಿಂಗ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ, ಕಿಚನ್ ಕ್ಲೀನಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಕೌದಿ ಒಗಿತಾ ಇದ್ದೀನಿ. ಯಾಕೆ ಅಂತ ವಿಶೇಷ ಅಂದರೆ ಇಲ್ಲಿ ಜಾತ್ರೆ ಇದೆ ಫ್ರೆಂಡ್ಸ್. ಸೊ ಅದ್ರ ಸಲುವಾಗಿ ನಾನು ಎಲ್ಲಷ್ಟು ಕ್ಲೀನ್ ಮಾಡಿದ್ದೀನಿ. ಇವಾಗ ಎಲ್ಲಷ್ಟು ಕೌದಿ ಹೋಗ್ಕೊಂಡು ಕ್ಲೀನ್ ಮಾಡಿದ್ದೀನಿ. ಇವಾಗ ಮಧ್ಯಾಹ್ನ 3 ಗಂಟೆ ಆಗಿದೆ. ಚಿನ್ನು ಕೂಡ ಎದ್ದಿಳು. ಅವಕಿಗೆ ದ್ರಾಕ್ಷಿ ಮತ್ತು ಫ್ರೂಟ್ಸ್ ಕೊಟ್ಟು ಅವಳು ಕೂಡ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಅವಳಿಗೆ ಮೆಹಂದಿ ತೋರಿಸೋದು, ಬಾಲ್ಕನಿದಲ್ಲಿ ಅವಳು ಹಂಬ ನೋಡ್ತಾ ಇದ್ದಳು, ಅಂದರೆ ಆಕಳ ಇತ್ತು ಅದು ನೋಡ್ತಾ ಇದ್ದಳು ಅವಳು. ಅದೇ ಶೂಟ್ ಮಾಡ್ತಾ ಇದ್ದೆ. ಬಿಸಿಲು ತುಂಬ ಇದೆ ಫ್ರೆಂಡ್ಸ್. ಇವಾಗೆ ಬೇಸಿಗೆ ಬಿಸಿಲಾಗಿದೆ, ನೋಡ್ತಾ ಇದ್ದೀರಾ ಆಕಳ ಹೆಂಗಿದೆ. ಇವಾಗ ಸಂಜೆ 6 ಗಂಟೆ ಆಗಿದೆ. ನಾನು ನಮ್ಮ ಹಸ್ಬೆಂಡ್ ಎಲ್ಲರೂ ಕೂಡ ಆಚೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು.